ಹೈಕಮಾಂಡ್ ಅನ್ನೋದು ಬದುಕಿದ್ರೆ ಈಗಾಗಲೇ ಇದಕ್ಕೆ ಉತ್ತರ ಸಿಕ್ಕಿತ್ತು. ಹೈಕಮಾಂಡ್ ನಾನು ಬಹಳ ಸಾರಿ ಹೇಳಿದ್ದೀನಿ, ಹೈಕಮಾಂಡ್ ಅನ್ನೋದೇ ಸತ್ತೋಗಿದೆ. ಆದರೆ ಕಾಂಗ್ರೆಸ್ ಇವತ್ತು ಈ ದೇಶದಿಂದ ಕಣ್ಮರೆ ಆಗ್ತಕ್ಕಂಥ ದಿನಗಳು ಬಂದ್ಬಿಟ್ಟಿದೆ. ಆ ಕಾರಣದಿಂದ ಕಾಂಗ್ರೆಸ್ ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ ಪಕ್ಷ ರಾಹುಲ್ ಅಂತ ಒಬ್ಬ ವಿವೇಕರಹಿತ ನಾಯಕನನ್ನ ಇಟ್ಕೊಂಡು ಈ ದೇಶವನ್ನ ಆಳ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಇನ್ನೊಂದು 2-3 ವರ್ಷದಲ್ಲಿ ಹುಡುಕಿದ್ರು ಕೂಡ ಸಿಗೋದಿಲ್ಲ. ಆದ್ರಿಂದ ಹೈಕಮಾಂಡ್ ತೀರ್ಮಾನಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಬಗ್ಗುತ್ತಾರೆ ಅನ್ನೋದು ಇದು ಸುಳ್ಳು ವಿಷಯ. ಇವತ್ತು ಎಚ್ ಸಿ ಮಹದೇವಪ್ಪ ಅವರು ದಾವಣಗೆರೆಯಲ್ಲಿ ಹೇಳಿದ್ದಾರೆ, ಆ ರೀತಿಯ ಪ್ರಶ್ನೆಯೇ ಪಕ್ಷದ ಮುಂದೆ ಇಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ. ಅಂದಮೇಲೆ ಇದಕ್ಕೆ ಹೈಕಮಾಂಡಿನ ಉತ್ತರ ಏನು ಜನರನ್ನು ಹೇಳಿ ಅವರು ನಾನು ಮುಖ್ಯಮಂತ್ರಿಗಳು ಅಣ್ಣ ತಮ್ಮಂದಿರ್ತಾರ ಅಂತ ಹೇಳಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ತಾಯಿ ಒಂದು ಮಾತು ಹೇಳಿದ್ದಾರೆ, ಅದು ನಾನು ಹೇಳೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಹೋದಾಗ ಅವ್ರ ಮನೆಗೆ ಮುಖ್ಯಮಂತ್ರಿಗಳಿಗೆ ಆ ವಿಡಿಯೋ ತೋರಿಸ್ಲಿ ಅನ್ಬಿಟ್ಟಾರ. ಡಿ ಕೆ ಶಿವಕುಮಾರ್ ಅವರು ಮಾತುಕತೆ ನನ್ನ ಬ್ರದರ್ ಅಂತಾರೆ. ಕುಕ್ಕರ್ ಬಾಂಬ್ ಬಿಟ್ಟವ್ರನ್ನು ಬ್ರದರ್ ಓದಿದ್ರು. ಬೆಂಗಳೂರಲ್ಲಿ ವಿಷಯ ಬಂದಾಗ್ಲೂ ನನ್ನ ಬ್ರದರ್ ಅಂದಿದ್ರು. ಯಾವುದೋ ಒಂದು ಲಿಸ್ಟ್ ಓದಿದಾಗ್ಲೂ ಕೆಲವರನ್ನ ನನ್ನ ಬ್ರದರ್ ಅಂದಿದ್ರು. ಈಗ ಮುಖ್ಯಮಂತ್ರಿಗಳನ್ನು ಕೂಡ ನನ್ನ ಬ್ರದರ್ ಅಂದಿದ್ದಾರೆ. ಇದರಿಂದ ಭವಿಷ್ಯ ಎಲ್ಲರೂ ಕನ್ಫ್ಯೂಸ್ ಆಗಿಬಿಡ್ತಾರೆ. ಕರೆಕ್ಟ್ ಆಗಿ ಯಾರು ನನ್ನ ಬ್ರದರ್ ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡ್ಕೊಳ್ತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಡಿ ಕೆ ಸುರೇಶ್ ಅವರು ನಿಜವಾಗಿಯೂ ಅವರ ಬ್ರದರ್, ನನಗಷ್ಟೇ ಗೊತ್ತಿರೋದು. ಬಟ್ ಈ ಬ್ರೇಕ್ಫಾಸ್ಟ್ ಅನ್ನೋದು ಇದೆಯಲ್ಲ, ಈ ಕುಲಗೆಟ್ಟ ರಿಲೇಶನ್ಶಿಪ್ ಇರುತ್ತಲ್ಲ, ಇದು ಒಂದು ಬ್ರೇಕ್ಫಾಸ್ಟ್ ನಲ್ಲೇ ಎಲ್ಲ ಸರಿ ಹೋಗುತ್ತೆ ಅನ್ನೋ ಇದಿದೆಯಲ್ಲ ವಾದ, ಇದು ಕೇವಲ ಸಿನಿಮಾ ನೋಡುವಾಗ ಇಂಟರ್ವಲ್ಸ್ ಅಂತ ಬರುತ್ತಲ್ಲ, ವಿರಾಮ ಅಷ್ಟೇ. ಇದು ನಿಜವಾಗಿಯೂ ಒಂದು ಬೃಹನ್ ನಾಟಕ. ಈ ನಾಟಕದಿಂದ ಏನೂ ಪ್ರಯೋಜನ ಆಗಲ್ಲ. ಜನರಿಗೆ ಇವರ ನಾಟಕ ಬೇಕಾಗಿಲ್ಲ, ಅಭಿವೃದ್ಧಿ ಬೇಕಾಗಿದೆ, ಜನರ ಸಮಸ್ಯೆಗಳಿಗೆ ಪರಿಹಾರ ಬೇಕಾಗಿದೆ ಅನ್ನೋದು ನನ್ನ ವಾದ. ಕಾಂಗ್ರೆಸ್ಸೇ ಸತ್ತಿದೆ ಅಂತ ನಾವು ಹೇಳುವಾಗ ವಿಪಕ್ಷ ಸತ್ತಿದೆ ಅಂತ ಅವ್ರು ಹೇಳಿದ್ರೆ ಇದಕ್ಕೆ ನಾನು ಅರ್ಥ ಇಲ್ಲ. ಆಮೇಲೆ ನಾನೇ ಕೇಳ್ತೇನೆ, 7 ಕೋಟಿ ಕದ್ದೋರು ಸಿಕ್ಕಿದ ಮೇಲೆ ನೀವು ಜೈಲಿಗೆ ಕಳಿಸಿದ್ದೀರಿ, ಹೋರಾಟವೂ ಮಾಡಲಿಲ್ಲ, ಯಾರು ಜೈಲಿಗೆ ಕಳಿಸಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಯಾರು ಕಳ್ಳತನ ಮಾಡ್ತಾರೆ, ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಕಾನೂನು ಕ್ರಮ ಕೈಗೊಳ್ತೀರಿ. ಆದರೆ ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡಿ ಮುಖ್ಯಮಂತ್ರಿಗಳೇ ಕದ್ದ 14 ಸೈಟ್ಗಳನ್ನು ನಾವು ವಾಪಸ್ ಕೊಡಿಸಿದ್ದೀವಲ್ಲ, ನೀವು ಯಾರನ್ನ ಅರೆಸ್ಟ್ ಮಾಡಿದ್ದೀರಿ, ಯಾರ ವಿರುದ್ಧ ಕ್ರಮ ಜರುಗಿಸಿದ್ದೀರಿ ಹೇಳ್ರಿ ನೋಡೋಣ. 187 ಕೋಟಿ ನಿಗಮದಲ್ಲಿ ನೀವು ನುಗ್ಗಿದ್ದು ನಾವು ಹಿಡ್ಕೊಟ್ಟಾಗ ಮಂತ್ರಿಯನ್ನ ರಾಜೀನಾಮೆ ಕೊಡಿಸಿದ್ರೆ, ನಾವು 187 ಕೋಟಿ ಬದ್ದಿಲ್ಲ, ಬರೀ 87 ಕೋಟಿ ಅಂತ ನೀವು ಒಪ್ಕೊಂಡಿದ್ದೀರಿ. ಇಷ್ಟು ಸತ್ಯ ನಿಮಗೆ ಗೊತ್ತಿದ್ರು ನಿಮಗೆ ಒಂದು ನ್ಯಾಯ, ಬೇರೆಯವರಿಗೊಂದು ನ್ಯಾಯ ಇದೆಯಾ ರಾಜ್ಯದಲ್ಲಿ? ಆಗಿದ್ದ ಮೇಲೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಪಕ್ಷದ ಬೆಲೆ ನೀವೇನ್ ಕೊಟ್ಟಿದ್ದೀರಿ? ಪ್ರಜಾಪ್ರಭುತ್ವಕ್ಕೆ ನಿಮ್ಮಲ್ಲಿ ಏನು ಬೆಲೆ ಇದೆ? ಸಂವಿಧಾನಕ್ಕೆ ನಿಮ್ಮಲ್ಲಿ ಏನು ಬೆಲೆ ಇದೆ? ಮಾತೆತ್ತಿದ್ರೆ ಸಂವಿಧಾನ ಅಂತಿರಲ್ಲ, ಎಲ್ಲಿ ಕೊಟ್ಟಿದ್ದಾರೆ ನೀವು ಬೆಲೆ? ನೀವು ಆ ರೀತಿ ಕಾನೂನು ಕ್ರಮ ಜರುಗಿಸದೆ ಆದ್ರೆ ಮೊದಲು ಮುಖ್ಯಮಂತ್ರಿ ಅರೆಸ್ಟ್ ಆಗ್ಬೇಕಾಗಿತ್ತು, ಈ ಇಷ್ಟೊತ್ತಿಗೆ ಜೈಲಲ್ಲಿ ಇರ್ಬೇಕಾಗಿತ್ತು.
ನಾವು ಹಿಡ್ಕೊಟ್ಟವ್ರನ್ನೆಲ್ಲ ನೀವು ಒಳ್ಳೊಳಗೆ ಬಿಟ್ಬಿಟ್ಟು ವಿರೋಧ ಪಕ್ಷ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಇದನ್ನು ಹೇಳಲಿಕ್ಕೆ ನಿಮಗೆ ನಾಚಿಕೆ ಬರಬೇಕು.